ವೀಕ್ಷಕರೇ, ನಾನಿವತ್ತು ಬ್ಲೌಸ್ ಸ್ಲೀವ್ ಡಿಸೈನ್ನ ಹೇಗೆ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಎಕ್ಸ್ಟ್ರಾ 2 ಇಂಚನ್ನು ಯಾಕಂತಂದರೆ ಇಲ್ಲಿ ಫೋಲ್ಡ್ ಇಲ್ಲಿ ಅರ್ಧ ಇಂಚ್, ಇಲ್ಲಿ ಅರ್ಧ ಇಂಚೆಲ್ಲ ಫೋಲ್ಡ್ಗೆ ಬೇಕಾಗುತ್ತೆ. ನಾವು ಕಂಫರ್ಟಬಲಾಗಿ ಇಷ್ಟನ್ನು ನಾವು ರೆಡಿ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಬಾರ್ಡರ್ ಡಿಸೈನ್ ಇಲ್ಲಿ ತನಕ ಇರೋದ್ರಲ್ಲಿ ಸೀರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ದು ಇಷ್ಟಿದೆ. ಹಾಗಾಗಿ ನಾವು ಫಿಟ್ನೆಸ್ಗೋಸ್ಕರ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಅಂಚು ಕೂಡ ಇಲ್ಲಿ ತನಕ, ಓಕೆನಾ? ಹಾಗಾಗಿ ನಾನು ಇಲ್ಲಿ ತನಕ ಕಟ್ ಮಾಡಿ ನೀವು ಈ ಥರ ಅಂಚೇನಾದರೂ ಜಾಸ್ತಿ ಇತ್ತು ಅಂತಂದರೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಈ ರೀತಿ ಕೆಲವೊಂದು ಅಂಚು ಬರೀ ಇಲ್ಲಿ ತನಕನೂ ಇರುತ್ತೆ. ಸೊ ಹೀಗೆ ಕಟ್ ಮಾಡಿಕೊಂಡು ಕೂಡ ನೀವು ಈಸಿಯಾಗಿ ಓಕೆ. ನಾನು ಸ್ಲೀವ್ಸ್ ಇಲ್ಲಿ ಅರ್ಧ ಕಟ್ ಮಾಡ್ಕೊಂಡ್ರೆ 6.5 ಇದೆ. 6.5 ಈ ಕಡೆ ಹಾಫು ಕಟ್ ಆಗುತ್ತೆ, 1 ಇಂಚ್ ಹೋಗುತ್ತೆ. ಹಾಗಾಗಿ ಇದು 5 ಇಲ್ಲಿಗೆ 5 ಇದೆ ಅಂತ ಅಂದ್ಕೊಳ್ಳೋಣ. ಮತ್ತು ರೌಂಡ್ ಬಂದುಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಬಂದುಬಿಟ್ಟು 9. ಬ್ಲೌಸ್ನ ಸುತ್ತಳತೆ, ತೋಳಿನ ಸುತ್ತಳತೆ ಇಲ್ಲಿ ಕೆಳಗಡೆ 9 ಬೇಕಾಗುತ್ತೆ. ಸೊ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೆರಡು ತೋರಿಸ್ದೆ ಹೇಗೆ ಇದ್ರ ಶೇಪ್ ಎಲ್ಲ ಹೇಗೆ ಪರ್ಫೆಕ್ಟ್. ಮತ್ತು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ಗೆ ಮಾತ್ರ, ಬ್ಯಾಕಲ್ಲಿ ಇಷ್ಟು. ಓಕೆ, ಫ್ರಂಟ್ ನಮಗೆ ಇಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಇದಾಯಿತು. ಒಳಗಡೆ ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ನಾವು ಹೊರಬೇಕಾಗುತ್ತೆ. ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಫಂಕ್ಷನ್ಸ್ಗೆ ಅಥವಾ ಯಾವುದೇ ನಿಮಗೆ ಹೇಗೆ ಏನೇ ಫಂಕ್ಷನ್ಸ್ ಬೇಕು, ಯಾವ ರೀತಿ ಫಂಕ್ಷನ್ಸ್ಗಾದರೂ ನೀವು ಈ ರೀತಿ ರೆಡಿ ಮಾಡ್ಕೋಬೋದು. ಟ್ರೆಡಿಷ್ನಲ್ ಫಂಕ್ಷನ್ ರೀತಿ ವಿ ಶೇಪಲ್ಲಿ ನಾವು ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಜೊತೆಲಿ ಲೈನಿಂಗಲ್ಲಿ ನಾನು ಪಿನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಮಾಡಿಕೊಂಡ್ರು ಕೂಡ ಮತ್ತೆ ಬೇಕು. ಈ ರೀತಿ ಇದನ್ನ ಹೀಗಿಟ್ಬಿಟ್ಟು ಕಂಪ್ಲೀಟ್ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಒನ್ ಎಂಡಲ್ಲಿ ಬಿಡಿ, ಪರವಾಗಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀರಲ್ಲ, ಸ್ಟಿಚ್ ಆಗಿದೆ ಈ ಶೇಪಲ್ಲಿ. ವಿ ಶೇಪಲ್ಲಿ ನಿಮಗೆ ಎಷ್ಟು ಇಂಚು ಬೇಕಾಗುತ್ತೋ ನಿಮ್ಮದು ಸೈಜ್ ನೋಡಿಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಶೇಪ್ ನಂತರ ಕೆಳಗಡೆ ಇಟ್ಟು, ಅಂದರೆ ನಾನು ಹೇಳಿದ್ದೆನಲ್ಲ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೆ, ನಾನು ನಂತರ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡಾಗ ಮೇನ್ ಬ್ಲೌಸ್ ಪೀಸ್ದು ಡಿಸೈನ್ ರೆಡಿ ಆಗಿರೋ ಥರ ಕಾಣುತ್ತೆ. ಆನಂತರ ನೀವು ಕೆಳಗಡೆ ಇಟ್ಬಿಟ್ಟು ರೀತಿ ಇಲ್ಲಿ ವಿ ಶೇಪ್ ಇದೆ ಅಂದ್ಕೊಳ್ಳಿ, ಹಿಡ್ಕೊಂಡು ಸ್ಟಿಚ್ ಮಾಡಿದ್ರೆ ಈ ಡಿಸೈನು ವಿ ಶೇಪ್ಗೆ ಬರುತ್ತೆ. ನಿಮ್ಮದು ತೋಳು ಬಂದಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಟಿಚ್ಚನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೀತಿ ಎರಡಕ್ಕೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೀರೆಯಲ್ಲಿ ಹುಡ್ಜಾರ್ಗಂತ ಬರುತ್ತೆ ಅಲ್ವಾ, ನಾನು ಇಷ್ಟು ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಸ್ಲೀವ್ಸ್ಗೆ ಇಷ್ಟು ಇಂಚ್ ಸಾಕಾಯಿತು. ಟೋಟಲ್ ಇದು ಉದ್ದ ಬಂದುಬಿಟ್ಟು 19.5 ತೊಗೋಬೇಕಾಗುತ್ತೆ. ನಾನೇನು ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೋಸ್ಕರ ಹಿಂಗೆ ಮಾಡ್ಕೊತಾರೆ. ಅಥವಾ ನಿಮ್ಗೆ ಆಗುತ್ತೆ ಈ ರೀತಿಯೂ ಫೋಲ್ಡ್ ಮಾಡ್ಕೋಬೋದು ಅಂತಂದರೆ ಸೇರಿ 9.5 ಇದೆ. ಮತ್ತು ಅದನ್ನೇ ಎರಡು ಈಕ್ವಲ್ ಆಫಾಗಿ ಫುಲ್ ಒಂದು ಜರ್ಗಲ್ಲಿ ಪೂರ್ತಿ ನಾನು ಕಟ್ ಮಾಡಿಕೊಂಡು ಹಾಗೆ 19.5 ಕಟ್ ಮಾಡಿಕೊಂಡು ಈ ರೀತಿ ನರಿಗೆಗಳನ್ನು ಇಟ್ಕೊಳ್ಳಿ. ರೈಟ್ ಸೈಡಿಂದ ಮತ್ತು ಲೆಫ್ಟ್ ಸೈಡಿಂದ ನರಿಗೆಗಳನ್ನು ಫೋಲ್ಡ್ ಮಾಡಿ ಹಾಕಿ ಮಿಡಲಲ್ಲಿ ನಿಮಗೆ ಗೊತ್ತಾಗುತ್ತೆ. ರೈಟು ಲೆಫ್ಟು ಈ ರೀತಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಟಿಪ್ಪಲ್ಲಿ ಒಂದು ಸೈಡ್ ಈ ಕಡೆ ಇಟ್ಬಿಟ್ಟು ಈ ಕಡೆ ಒಂದ್ರ ಮೇಲೆ ಒಂದಿಟ್ಟು ಕ್ಲೋಸ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ಬೇರೆ ಡಿಸೈನ್ಗಳನ್ನ